ನೀವೇನಾದರೂ ನಂಗೆ ಕೇಳಿದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಅಂತ. ಯೂಶಲಿ ನನ್ನ ಫ್ರೆಂಡ್ಸ್ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದರು ಅವ್ರಿಗೆ ಯಾರಿಗೂ ಬ್ಲಡ್ ಟೆಸ್ಟನ್ನು ಸಜೆಸ್ಟ್ ಮಾಡಿಲ್ಲ. ಸೊ ಡಾಕ್ಟರ್ನ ನೀವು ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಸೊ ನೀವೇನಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ನಿಮಗೆ ಯೂರಿನ್ ಕಿಟ್ಟಲ್ಲಿ ಗೊತ್ತಾಗಿದೆ ಅಂತ ಅಂದರೆ ಮತ್ತೆ ಅದನ್ನು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಬಟ್ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಮಾಡಿಸಿ. ಬಟ್ ನಿಮಗೆ ಒಂದು ಅರ್ಲಿ ಪ್ರೆಗ್ನೆನ್ಸಿ ಏನು ಸ್ಕ್ಯಾನಿಂಗಿಗೆ ಹೇಳ್ತಾರೆ 8 ವೀಕ್ಸ್ವರೆಗೂ ಮಾಡಿಸ್ಬೇಡಿ, ಯಾಕಂದರೆ ಅದು ಅಕ್ಯುರೇಟಾಗಿ ಬರಲ್ಲ. ಆ್ಯಂಡ್ ಸ್ಕ್ಯಾನಿಂಗ್ ಅರ್ಲಿ ಪ್ರೆಗ್ನೆನ್ಸಿದು ಏನಿದೆ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಆ ಸ್ಕ್ಯಾನಲ್ಲೇ ನಿಮಗೆ ಗೊತ್ತಾಗೋದು ನಿಮ್ಮ ಒಂದು ಬೇಬಿ ಕರೆಕ್ಟ್ ಪ್ಲೇಸಲ್ಲಿ ಇದೆಯಾ ಇಲ್ವಾ ಅಂತ. ಕೆಲವೊಂದು ಸರಿ ಏನಾಗುತ್ತೆ ಅದು ಯೂಟ್ರಸಲ್ಲಿ ಇರಬೇಕಲ್ವ, ಅದು ಬಿಟ್ಬಿಟ್ಟು ಟ್ಯೂಬ್ಸಲ್ಲಿ ಎಲ್ಲ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೆಲ್ಲ ಹೇಳ್ತಾರೆ ಆಯಿತಾ, ವಿಚ್ ಇಸ್ ವೆರಿ ಡೇಂಜರಸ್. ಆ ಥರ ಎಲ್ಲ ಇದ್ದರೆ ಸೊ ಅದು ಕರೆಕ್ಟ್ ಪ್ಲೇಸಲ್ಲಿ ಬಂದು ಬೇಬಿ ಇದೆಯಾ, ಹಾರ್ಟ್ ಬೀಟ್ ಇದೆಯಾ ಬೇಬಿಗೆ ಅಂತ ನಿಮಗೆ 8 ವೀಕ್ಸ್ ಅಲ್ಲಿ ಗೊತ್ತಾಗುತ್ತೆ ಆಯಿತಾ. ಆ್ಯಂಡ್ ಆಲ್ಸೋ ಎಷ್ಟು ವೀಕ್ ಆಗಿದೆ ನಿಮ್ಮ ಪ್ರೆಗ್ನೆನ್ಸಿ ಅಂತ ಅಕ್ಯುರೇಟಾಗಿ ಆ ಒಂದು ಟೆಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಅರ್ಲಿ ಮಾಡಿಸ್ಬೇಡಿ, ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸೋದು ತುಂಬ ಒಳ್ಳೆಯದಲ್ಲ ಅಲ್ವಾ. ಸೊ ಸಮ್ಟೈಮ್ಸ್ ನೀವು ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ನ ತುಂಬ ಬೇಗ ಮಾಡಿಸ್ಬಿಟ್ರೆ ಹಾರ್ಟ್ ಬೀಟ್ ಡಿಟೆಕ್ಟ್ ಆಗಲ್ಲ. ಆ್ಯಂಡ್ ಕೆಲವೊಂದು ಸರಿ ಬೇಬಿ ಕಾಣಲ್ಲ. ಸೊ ಅವಾಗ ಏನಾಗುತ್ತೆ ನಿಮಗೆ ಮತ್ತೆ ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳ್ತಾರೆ. ಸೊ ಬೆಸ್ಟ್ ಟೈಮ್ ಅಂದರೆ 8 ವೀಕ್ಸ್ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. 8 ವೀಕ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಆಯಿತಾ. ಸೊ ಈ ಒಂದು ಸ್ಕ್ಯಾನಲ್ಲಿ ನಿಮಗೆ ಫಸ್ಟ್ ನಿಮ್ಮ ಬೇಬಿ ಹಾರ್ಟ್ ಬೀಟ್ ತೋರಿಸ್ತಾರೆ. ಇಟ್ ಇಸ್ ಸೋ ಎಮೋಷ್ನಲ್ ಫೀಲಿಂಗ್ ಆಯಿತಾ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಐ ಜಸ್ಟ್ ಲವ್ ಇಟ್. ನಾನು ಈಗೂ ನೆನಪಿದೆ ನನಗೆ, ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು ಆಯಿತಾ. ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್ ಅವಾಗ. ಬಿಕಾಸ್ ನನಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಐ ವಾಸ್ ವೆರಿ ಸ್ಕೇರ್ಡ್. ಇದು ಹೆಲ್ದಿ ಪ್ರೆಗ್ನೆನ್ಸಿ ಆಗಿರಲಿ, ಕರೆಕ್ಟ್ ಪ್ಲೇಸಲ್ಲಿ ಬೇಬಿ ಇರಲಿ ಅಂತೆಲ್ಲ ತುಂಬ ಟೆನ್ಷನ್ ಇತ್ತು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ನೆಕ್ಸ್ಟ್.